ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮಂಗಳೂರಿಗೆ ಫೇಮಸ್ ಆಗಿರುವಂತಹ ಮಂಗಳೂರು ಬನ್ಸನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಮೊದಲು ನೋಟಿಫಿಕೇಷನ್ ಆಗಿ ನಿಮಗೆ ಬರುತ್ತೆ, ಮೊದಲು ನೀವೇ ನೋಡ್ಬೋದು. ಹಾಗೆ ಒಂದು ಲೈಕ್ ಮಾಡಿ. ಈಗ ನೋಡಿ, ನಾನು ಮೊದಲಿಗೆ ಇಲ್ಲಿ 3 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಪಚ್ಚ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಸಣ್ಣ ಬಾಳೆಹಣ್ಣು ಅಷ್ಟೇ ಬಳಸ್ಕೋಬೋದು. ನಾನಿಲ್ಲಿ ದೊಡ್ಡ ಬಾಳೆಹಣ್ಣು ಪಚ್ಚ ಬಾಳೆಹಣ್ಣನ್ನು 3 ತೊಗೊಂಡಿದ್ದೀನಿ. ಇದು ಎಲ್ಲನೂ ಅರ್ಧಕ್ಕೆ ಮುರಿದ್ಬಿಟ್ಟು ಒಂದು ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಂದರೆ ಸ್ಮ್ಯಾಶು ಸಹ ಮಾಡ್ಕೋಬೋದು. ನಾನು ಹಾಗೇ ಸೇರಿಸ್ಕೊತಾ ಇದ್ದೀನಿ. ಮಿಕ್ಸಿಗೆ ಹಾಕ್ಕೊಳ್ಳೋದ್ರಿಂದ ನುಣ್ಣಕ್ಕೆ ಆಗುತ್ತೆ. ನಾನು ಚಿಕ್ಕ ಲೋಟದಲ್ಲಿ 3/4 ಲೋಟ ಆಗುವಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ 1-2 ಚಮಚ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡು ನುಣ್ಣಕ್ಕೆ ರುಬ್ಕೊಬರಬೇಕಾಗುತ್ತೆ. ನೋಡಿ, ನುಣ್ಣಕ್ಕೆ ರುಬ್ಕೊಂಬಂದಿದ್ದೀನಿ. ನೀವು ಇಲ್ಲಿ ಬೇಕು ಅಂದರೆ ಬೇಕಾದರೆ ಸ್ಮ್ಯಾಶೂ ಅಷ್ಟೇ ಮಾಡ್ಕೋಬೋದು. ಮಿಕ್ಸಿಗೆ ಹಾಕೋದ್ರಿಂದ ನುಣ್ಣಕ್ಕೆ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಒಂದು ಪಾತ್ರೆಗೆ ಇಲ್ಲ ಅಥವಾ ಒಂದು ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ 1/4 ಟೀ ಚಮಚ ಆಗುವಷ್ಟು ಸೋಡಾವನ್ನು ಸೇರಿಸ್ತಾ ಇದ್ದೀನಿ. ಹಾಗೆ 1 ಚಮಚ ಆಗುವಷ್ಟು ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಅರ್ಧ ಟೀ ಚಮಚದಷ್ಟು. ಇದನ್ನೆಷ್ಟನ್ನು ಸೇರಿಸ್ಕೊಂಡು ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಎಲ್ಲನೂ ಅಷ್ಟೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಗೋಧಿ ಹಿಟ್ಟು ಮಾಡ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಮೈದಾ ಅಷ್ಟೇನೂ ಸೇರಿಸ್ಕೋಬೋದು. ಮೈದಾ ಬೇಕಾದರೆ ಚಿರೋಟಿ ರವೆನೋ ಎರಡೂ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೋಬೋದು. ನಾನು ಇಲ್ಲಿ ಬರೀ ಗೋಧಿ ಹಸಿಟ್ಟನ್ನು ಮಾತ್ರ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿ ನೀರನ್ನು ಅಷ್ಟೇ ಏನೂ ಬಳಸಿಲ್ಲ. ಗೋಧಿ ಹಿಟ್ಟು ಸ್ವಲ್ಪ ಚಿಕ್ಕದಾಗಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಜಾಸ್ತಿ ಗಟ್ಟಿಯಾಗೂ ಮಿಕ್ಸ್ ಮಾಡ್ಕೋಬಾರ್ದು, ಹಾಗಂತ ಜಾಸ್ತಿ ಸಾಫ್ಟಾಗೂ ಮಿಕ್ಸ್ ಮಾಡ್ಕೋಬಾರ್ದು. ನಮ್ಮ ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಿಟ್ಟು ಸ್ವಲ್ಪ ಸೇರಿಸ್ಕೊಂಡೇ ಮಿಕ್ಸ್ ಮಾಡ್ಕೋಬೇಕು. ನೀರೇನು ಹಾಕೋ ಅವಶ್ಯಕತೆ ಇರಲ್ಲ. ನಮ್ಗೆ ಇನ್ನೂ ಹಿಟ್ಟು ಜಾಸ್ತಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ಮೊಸರು ಇನ್ನೂ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ರೆ ಆಯಿತು. ನೋಡ್ಕೊಂಡು ನಮ್ಗೆ ಎಷ್ಟು ಬೇಕಾಗುತ್ತೋ ಬನ್ಸು ಅಷ್ಟನ್ನು ನೋಡಿಕೊಂಡು ಮೊಸರನ್ನ ಸೇರಿಸ್ಕೊಂಡು ಹಾಕ್ಕೋಬೇಕಾಗುತ್ತೆ. ಇಷ್ಟನ್ನು ಅಷ್ಟೇ ಹಿಟ್ಟು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಂಡಿದ್ದೀನಿ. ನೋಡಿ, ಕಲಿಸ್ಕೊಂಡಾದ ನಂತರ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ಫುಲ್ ಅಪ್ಲೈ ಮಾಡಿಬಿಟ್ರೆ ಸಾಕಾಗುತ್ತೆ. ಎಣ್ಣೆ ಹಾಕ್ಕೊಂಡು ಏನು ನಾದೋ ಅವಶ್ಯಕತೆ ಇರೋದಿಲ್ಲ. ಆ ರೀತಿ ಹಾಕಿಬಿಟ್ಟು ಒಂದು ಸತಿ ಎಲ್ಲ ಅಪ್ಲೈ ಮಾಡಿದ್ರೆ ಸಾಕು. ಅಪ್ಲೈ ಮಾಡಿಬಿಟ್ಟು ಮುಚ್ಚಿಡ್ತಾ ಇದ್ದೀನಿ. ಸಂಜೆ ಮಾಡ್ತೀವಂದರೆ ಬೆಳಗ್ಗೆನೇ ನೆನೆಸಿಡ್ಬೇಕಾಗುತ್ತೆ ಹಿಟ್ಟನ್ನು, ಇಲ್ಲಾಂದರೆ ಬೆಳಗ್ಗೆ ಮಾಡ್ತೀವಂದರೆ ನೈಟೇ ನೆನೆಸಿಡ್ಬೇಕಾಗುತ್ತೆ. ನಾನು ಇಲ್ಲಿ ನೈಟಲ್ಲಿ ನೆನೆಸಿಟ್ಟಿದ್ದೀನಿ. ನೀವು ಬೇಕು ಅಂದರೆ ಬೆಳಗ್ಗೆ ನೆನೆಸಿಟ್ಬಿಟ್ಟು ಸಂಜೆನೂ ಸಹ ಮಾಡ್ಕೋಬೋದು. ನೋಡಿ, ಹಿಟ್ಟೆಲ್ಲ ಒಂದು ಸತಿ ನಾದ್ಕೊತಾ ಇದ್ದೀನಿ. ಹಿಟ್ಟೆಲ್ಲ ಚೆನ್ನಾಗಿ ಉಬ್ಬಿದೆ. ನೋಡಿ, ಆ ರೀತಿ ಅಷ್ಟು ತೊಗೊತಾ ಇದ್ದೀನಿ. ನಮ್ಮ ಪೂರಿ ಅಷ್ಟು ತೊಗೊಂಡ್ರೆ ಸಾಗುತ್ತೆ. ನಾವು ಎಷ್ಟು ಪೂರಿ ಮಾಡ್ಕೊತೀವೋ, ಎಷ್ಟು ದಪ್ಪ ಮಾಡ್ಕೊತೀವೋ ಅಷ್ಟು ಪೂರಿಗೆ ತಗೊಂಡು ಸ್ವಲ್ಪ ಮಂದಕ್ಕೆ ತೀಡ್ಕೋಬೇಕಾಗುತ್ತೆ. ನೋಡಿ, ಒಂಚೂರು ಮಂದಕ್ಕೇ ತೀಡ್ಕೊಂಬಂದಿದ್ದೀನಿ. ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡು ತೀಡ್ಕೋಬೇಕಾಗುತ್ತೆ. ತೀಡ್ಕೊಂಡು ಎಣ್ಣೆಗೆ ಹಾಕ್ಕೊಂಡ್ರೆ ಸಾಕು, ಚೆನ್ನಾಗಿ ಉಬ್ಬಿ ಬರುತ್ತೆ. ಆ ರೀತಿ ಹಾಕ್ಕೊಂಡು ಎಲ್ಲ ಒಂದು ಸತಿ ಎಣ್ಣೆ ಅದ್ರ ಮೇಲೆ ಎತ್ಬಿಟ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿ ಅನ್ನೋದು. ಇದೇ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ಮಂಗಳೂರು ಬನ್ಸು ಒಂದು ಸತಿ ಮಾಡಿ ನೋಡಿ, ತುಂಬಾ ರುಚಿಕರವಾಗಿಯೂ ಸಹ ಇರುತ್ತೆ. ಒಂದು ಸತಿ ನೋಡಿ, ಇನ್ನೂ ಒಂದು ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಿಸ್ಕೋಬೇಕು, ಹಾಗಂತ ಜಾಸ್ತಿ ಕಾಯಿಸ್ಕೋಬಾರ್ದು. ಮೀಡಿಯಮಾಗಿ ಇಟ್ಕೊಂಡು ಹಾಕ್ಕೋಬೇಕಾಗುತ್ತೆ. ಮೀಡಿಯಮಾಗಿ ಕಾಯಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಬಿಸಿ ಇರಬೇಕು ಎಣ್ಣೆ. ಹಾಕೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ. ಮಂಗಳೂರು ಬನ್ಸ್ ಅನ್ನೋದು ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ, ಫ್ಲಫಿಯಾಗೂ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗೂ ಇರುತ್ತೆ, ಚೆನ್ನಾಗಿರುತ್ತೆ, ಸುಲಭವಾಗಿಯೂ ಸಹ ಮಾಡ್ಕೋಬಹುದು. ನಾನಿಲ್ಲಿ ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಮೈದಾ ಎಲ್ಲನೂ ಹಾಕ್ಕೊಂಡು ಮೈದಾ ಮತ್ತು ಚಿರೋಟಿ ರವೆ ಹಾಕ್ಕೊಂಡು ಬೇಕಾದರೂ ಮಾಡ್ಕೋಬೋದು. ನೋಡಿ, ರೆಡಿ ಆಗಿದೆ ಮಂಗಳೂರು ಬನ್ಸು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.